ಮೊದಲ ಸುದ್ದಿ ನೋಡೋಣ ನಾವು. ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಿದ್ದು ಯಾಕೆ? ಏಕಾಏಕಿ ಶೋಧ ಕಾರ್ಯ ಸ್ಥಗಿತಗೊಳಿಸಿದ್ದು ಯಾಕೆ? SIT ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಯಾಕೆ ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಮಾಡಲಿಲ್ಲ? ಏನಾಗಿತ್ತು? ಆ ವ್ಯಕ್ತಿ ನಿನ್ನೆ ಆತನೇ ಹೇಳಿದಂಥ ಜಾಗಕ್ಕೆ ಯಾಕೆ ಬರಲಿಲ್ಲ? ಇದೆಲ್ಲವೂ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು ಯಾಕೆ? ಏಕಾಏಕಿ ಶೋಧ ಕಾರ್ಯ ನಿಲ್ಲಿಸಿದ್ಯಾಕೆ? ಸುಮಾರು 9 ದಿನದಿಂದ ನಿನ್ನೆವರೆಗೆ 9 ದಿನದಿಂದಲೂ ಕೂಡ ಬೆಳಿಗ್ಗೆ 10 ಗಂಟೆಯಿಂದ ಆರಂಭ ಆದರೆ ಸಂಜೆ 6 ಗಂಟೆವರೆಗೂ ಕೂಡ ಆತ ಹೇಳಿದಂಥ ಜಾಗದಲ್ಲಿ ಆತನ ಸಮ್ಮುಖದಲ್ಲಿ ನಿಗೂಢ ವ್ಯಕ್ತಿ, ಆತ ಅಂತ ಹೇಳಿದ್ರೆ ನಿಗೂಢ ವ್ಯಕ್ತಿ, ಆತನ ಸಮ್ಮುಖದಲ್ಲಿ SIT ಅಧಿಕಾರಿಗಳು ಮತ್ತೆ ಅಲ್ಲಿದ್ದಂಥ ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಆದರೆ ಬಹುತೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ. ಆದರೆ ನಿನ್ನೆ ದುತ್ತಂತೇಳಿ ಶೋಧ ಕಾರ್ಯವನ್ನು ಮಾಡಲೇ ಇಲ್ಲ. ಹಾಗಂತೇಳಿ ಆತ ಗುರುತಿಸಿದ ಎಲ್ಲ ಜಾಗಗಳನ್ನು ಶೋಧಿಸಿ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಇರಲಿಲ್ಲ. ಹೀಗೆಲ್ಲ ಇರುವಾಗ ನಿನ್ನೆಯ ಆ ನಡೆ ಭಾರಿ ಕುತೂಹಲಕ್ಕೆ ಮತ್ತೆ ಅನುಮಾನಕ್ಕೂ ಕಾರಣವಾಗಿದೆ. ಏನಾದರೂ ತನಿಖೆಯ ಆಯಾಮವನ್ನು ಪೊಲೀಸರು ಬದಲಿಸಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ನಿನ್ನೆ ಇಡೀ ದಿನ ನಿಗೂಢ ವ್ಯಕ್ತಿಗೆ SIT ಅಧಿಕಾರಿಗಳು ವಿಚಾರಣೆ ಮಾಡಿದ್ರು, ಗ್ರಿಲ್ ಮಾಡಿದ್ರು. ಮುಸುಕುದಾರಿ ಹೇಳಿಕೆಗೆ ಮತ್ತೋರ್ವ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಮುಸುಕುದಾರಿ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾನೆ ಅನಾಮಿಕ ವ್ಯಕ್ತಿ. ಹೊಸ ಸಾಕ್ಷಿಯ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ SIT ಅಧಿಕಾರಿಗಳು. ಆತನ ಹೇಳಿಕೆಯನ್ನ ದಾಖಲಿಸಿ ಇವತ್ತು ಶೋಧ ಕಾರ್ಯವನ್ನ ಮುಂದುವರಿಸ್ತಾರೆ. ನೋಡಿ, ಆತನಿಗೆ ಮತ್ತೊಬ್ಬ ಈಗ ಆತ ಹೇಳಿರೋದಕ್ಕೆ ಹೌದು, ಆತ ಹೇಳಿರೋದು ಸತ್ಯ ಅಂತೇಳಿ ಸಾಕ್ಷಿಯನ್ನ ನುಡಿದಿದ್ದಾನೆ. ನಿನ್ನೆ ಇಡೀ ದಿನ SIT ಅಧಿಕಾರಿಗಳು ಮುಸುಕುದಾರಿಯನ್ನ, ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡಿದ್ರು. ಮುಸುಕುದಾರಿ ಹೇಳಿಕೆ ಏನಿತ್ತಲ್ಲ, ಇದನ್ನ ಮತ್ತೋರ್ವ ಅನಾಮಿಕ ವ್ಯಕ್ತಿ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಹೊಸ ಸಾಕ್ಷಿಯ ಹೇಳಿಕೆಯನ್ನ ಪಡೆದುಕೊಂಡಿದ್ದ SIT ಅಧಿಕಾರಿಗಳು. ಇದರ ಅನ್ವಯ ಈಗ ತನಿಖೆಯೂ ಕೂಡ ನಡೆಯುತ್ತೆ. ಆತನ ಹೇಳಿಕೆಯನ್ನು ದಾಖಲಿಸಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಇಡೀ ದಿನ ನಿಗೂಢ ವ್ಯಕ್ತಿಯನ್ನ ತನಿಖೆ ಮಾಡಿದಂಥ SIT ಅಧಿಕಾರಿಗಳು ಇವತ್ತೂ ಕೂಡ ಆತ ಗುರುತಿಸಿದ 13ನೇ ಜಾಗದಲ್ಲಿ ಶೋಧ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆ ಇನ್ನೊಬ್ಬ ವ್ಯಕ್ತಿ ನಿನ್ನೆ ಈ ಮುಸುಕುದಾರಿ ಹೇಳಿದಂತಹ ವಿಚಾರಗಳು ಸತ್ಯ, ಹೌದು, ಹಂಗಾಗಿದೆ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನು ನುಡಿದಿದ್ದಾನೆ. ಇದೆಲ್ಲವೂ ಇವತ್ತು ತನಿಖೆಯಲ್ಲಿ ಏನೇನು ಸ್ಫೋಟಕ ವಿಚಾರ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಆನ್ ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿಗಳಿಬ್ಬರು ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಗುಡ್ ಮಾರ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ತಮಗೆ. ದಿನೇಶ್, ನಿಮಗೂ ಕೂಡ. ನೋಡಿ ನಾಗೇಂದ್ರ ಬಾಬು, ಇವತ್ತು ತನಿಖೆ ಯಾವ ಆಯಾಮದಲ್ಲಿ ನಡೆಯುತ್ತೆ? ಹಾಗೆ 13ನೇ ಸ್ಥಳದಲ್ಲಿ ನಿನ್ನೆ ಪೆಂಡಿಂಗ್ ಇಟ್ಟಿದ್ರು ಅಲ್ಲಿ ಶೋಧ ಮಾಡೋದನ್ನ, ಇವತ್ತಾದರೂ ಕೂಡ ಅಲ್ಲಿ ಕಾರ್ಯಾಚರಣೆ ಉತ್ಖನನ ನಡೆಯುತ್ತಾ? ಮುಸುಕುದಾರಿ ನಿನ್ನೆ ಏನು ಹೇಳಿದ್ದಾನೆ? ಮತ್ತೋರ್ವ ಈಗ ಆತನ ಪರವಾಗಿ ಸಾಕ್ಷಿ ನುಡಿದಿದ್ದಾನೆ ಅನ್ನೋ ವಿಚಾರ ಏನು ನಡೀತಿದೆ? ಹಾಗಾದ್ರೆ ಹೇಗೆ ನಡೀತಿದೆ ತನಿಖೆ ನಾಗೇಂದ್ರ ಬಾಬು? ರಂಜಿತ್, ಒಂದು ಕಡೆ SIT ತನಿಖೆ ಯಾವ ದಿಕ್ಕುಗಳನ್ನು ಪಡೆದುಕೊಳ್ತಾ ಇದೆ, ಯಾವ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ನೋಡಿ, 13ನೇ ಪಾಯಿಂಟ್ನ ವಿಚಾರವಾಗಿ ನಾನು ಮೊದಲಿಗೆ ಮಾತಾಡೋದಾದ್ರೆ, 13ನೇ ಪಾಯಿಂಟ್ನ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. GPR ಎಕ್ಸ್ಪರ್ಟ್ಗಳೇನಾದರೂ ಸಿಕ್ಕಿದೆ ಆದರೆ GPR ಅನ್ನು ತಂದು ಅದರ ಮೂಲಕ ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಒಂದು ವೇಳೆ GPR ಸಿಗದೆ ಹೋದರೆ ಏನು ಮಾಡ್ತಾರೆ SIT ತನಿಖಾ ತಂಡ? ಯಾಕೆ ಇದನ್ನು ತಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಪ್ರಮುಖವಾಗಿ ನಿನ್ನೆ ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ಅಥವಾ ಶೋಧ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ರೆ ಬಹುತೇಕ 13 ಪಾಯಿಂಟ್ಗಳು ಕೂಡ ಮುಕ್ತಾಯವಾಗ್ತಾ ಇತ್ತು, ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇತ್ತು. ಕೇವಲ ಈ 13 ಪಾಯಿಂಟ್ನ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಆದರೆ ಇದೆಲ್ಲವನ್ನ ಹೊರತುಪಡಿಸಿ ಈಗ ಮತ್ತೊಬ್ಬ ಸಾಕ್ಷಿಯೇ ಬರ್ತಿದ್ದಾನೆ, ಆತನ ಹೇಳಿಕೆಯನ್ನು ಪಡೆಯೋದು.
ಆತ ಮುಸುಕುದಾರಿ ವ್ಯಕ್ತಿ ಏನು ಸೂಚನೆ ಕೊಟ್ಟಿದ್ದ, ಒಂದಷ್ಟು ಜನರ ಹೆಸರುಗಳನ್ನು ಹೇಳಿದ್ದ, ಅವರ ವಿಚಾರಣೆ ನಡೆಸೋದು, ಎಲ್ಲೋ ಒಂದು ಕಡೆ ಈ 13 ಪಾಯಿಂಟ್ಗಳನ್ನು ಉತ್ಖನನ ಕಾರ್ಯ ಮುಗಿಸಿ ಆ ಬಳಿಕ ಆ ಒಂದು ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಳ್ಳಬಹುದಿತ್ತು SIT ತನಿಖಾ ತಂಡ ಅನ್ನೋ ಪ್ರಶ್ನೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ SIT ತನಿಖಾ ತಂಡದಲ್ಲಿ ಇವತ್ತು ಅನೇಕ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ನೇತೃತ್ವದಲ್ಲಿ ಒಂದು ವಿಚಾರಣೆಗಳನ್ನು ನಡೆಸೋದಾಗ್ಲಿ ಅಥವಾ ಶೋಧ ಕಾರ್ಯಾಚರಣೆಯನ್ನು ನಡೆಸೋದಾಗ್ಲಿ ಮಾಡಬಹುದಿತ್ತು. ಆದರೆ ಎಲ್ಲೋ ಒಂದ್ ಕಡೆ SIT ತನಿಖೆಯ ದಿಕ್ಕೆ ತಪ್ತಾ ಇದೆಯಾ, ಯಾಕೆ ಇನ್ನು 13ನೇ ಪಾಯಿಂಟ್ ಅನ್ನ ಮಾಡ್ತಾ ಇಲ್ಲ ನೋಡಿ. ಯಾಕೆ ಅಂತ ಹೇಳ್ತಾ ಇದ್ದೀನಿ ನೋಡಿ ರಂಜಿತ್, ಸ್ಥಳೀಯರಲ್ಲಿ ಒಂದು ಆತಂಕ ಇದೆ. ಇಲ್ಲಿ ಪ್ರತಿನಿತ್ಯ ತುಂಬಾ ಜನ ಓಡಾಡ್ತಾ ಇರ್ತಾರೆ, ಈ ಒಂದು ಪಾಯಿಂಟ್ ಅನ್ನ ಮಾಡಿರ್ತಾರೆ, ಪೊಲೀಸ್ ಇರ್ತಾರೆ. ಈಗಷ್ಟೇ ನಾನು ನೋಡಿದೆ, ಒಂದು 5-6 ಶಾಲಾ ಬಸ್ಗಳು ಹೋಗ್ತಾ ಇತ್ತು, ಪುಟ್ಟ ಪುಟ್ಟ ಮಕ್ಕಳಿದ್ರು, ಅವರೆಲ್ಲರೂ ಕೂಡ ಹೋಗ್ತಿರ್ತಾರೆ. ಈ 13ನೇ ಪಾಯಿಂಟ್ ನಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆ ಮಾಡಿ ಮುಗಿಸ್ಬಿಟ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಕಾರ್ಯಾಚರಣೆ ಮುಕ್ತಾಯ ಆಗಿದೆ, ವರದಿ ಬಂದ ಬಳಿಕ ನೋಡ್ಕೋಣ. ಆದ್ರೆ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅನ್ನೋ ನಿಟ್ಟಿಸರಲ್ಲಿ ಇಲ್ಲಿನ ಜನ ಕೂಡ, ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಓಡಾಡ್ತಾರೆ ನೋಡಿ. ಶಾಲಾ ಮಕ್ಕಳು ಓಡಾಡ್ತಾ ಇರ್ತಾರೆ ನೋಡಿ. ಇಲ್ಲಿ ಇದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವರು, ನಾನು ನೋಡಿದೆ ಈಗ ಕಿಟಕಿಯಿಂದ ನೋಡ್ತಾ ಇದ್ರು ಮಕ್ಕಳು, ಈ ಒಂದು ಪಾಯಿಂಟ್ ಅನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಅವರ ಮನಸ್ಸಲ್ಲಿ ಯಾವ ರೀತಿಯಾದಂತಹ ಒಂದು ಮನಸ್ಥಿತಿ ಉದ್ಭವ ಆಗುತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ SIT ತನಿಖಾ ತಂಡ ಇದನ್ನ ಗಮನದಲ್ಲಿಟ್ಕೊಂಡು ಸ್ಥಳೀಯರ ವಿಚಾರವಾಗಿ, ಸ್ಥಳೀಯರ ಮನಸ್ಸಿನ ವಿಚಾರವನ್ನ ಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಇಲ್ಲಿ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ರೆ ಇಲ್ಲಿ ಆ ನಿರಾತಂಕವಾಗಿ ಸ್ಥಳೀಯರು ಓಡಾಡ್ತಾರೆ, ಶಾಲಾ ಮಕ್ಕಳು ಕೂಡ ಓಡಾಡ್ತಾರೆ, ಪೋಷಕರು ಕೂಡ ಓಡಾಡ್ಬೋದು. ಆದರೆ ಯಾಕೆ ಇದನ್ನ ದಿನೇ ದಿನೇ ಮುಂದಕ್ಕೆ ದೂಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ ನೋಡಿ. ಒಂದು ಕಡೆ GPR ಸಿಕ್ಕಿಲ್ಲ ಅಂತಂದ್ರೆ ಇವತ್ತು ಬರೋದೇ ಇಲ್ಲ ಅಂತಹ ಒಂದು ಚರ್ಚೆಗಳು ನಡೀತಾ ಇದೆ. GPR ಸಿಗೋರ್ಗೂ ಏನ್ ಮಾಡ್ತಾರೆ, ಇದೇ ರೀತಿಯಾಗಿ ಪೊಲೀಸರನ್ನ ಹಾಕಿರ್ತಾರೆ, ಶಸ್ತ್ರ ಸಜ್ಜಿತ ನೋಡಿ ನೋಡಿ ಇಲ್ಲಿ ಶಸ್ತ್ರಗಳನ್ನ ಇಟ್ಟುಕೊಂಡು ನಿಂತಿರ್ತಾರೆ. ಇದನ್ನ ಮಕ್ಕಳು ಇಲ್ಲಿ ನೋಡಿದಾಗ ಅವ್ರ ಮನಸ್ಸಲ್ಲಿ ಏನಾಗುತ್ತೆ, ನಾವು ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಬೇಗ ಮುಗಿಸಿದ್ರೆ ಅದರ ಬೇರೆ ಬೇರೆ ಆಯಾಮದಲ್ಲಿ SIT ತನಿಖಾ ತಂಡ ಕೂಡ ತನಿಖೆಯನ್ನ ನಡೆಸಬಹುದು ಅನ್ನೋ ವಿಚಾರವನ್ನ ನಾನಿಲ್ಲಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿನ ಸ್ಥಳೀಯರ ಪ್ರಶ್ನೆ ಕೂಡ ಅದೇ ಆಗಿದೆ ನೋಡಿ. ಪ್ರತಿನಿತ್ಯ ಕೂಡ 13ನೇ ಪಾಯಿಂಟ್ಗೆ ಬರ್ತಾರೆ ಬರಲ್ಲ ಇದೇ ರೀತಿಯಿಂದ ಚರ್ಚೆಗಳಾಗ್ತಾ ಇದೆ. ಇಷ್ಟು ದಿನ GPR ಎಕ್ಸ್ಪರ್ಟ್ ನೋಡಿ 13ನೇ ಪಾಯಿಂಟ್ ಅಂತ ಗೊತ್ತಿತ್ತು SIT ತನಿಖಾ ತಂಡಕ್ಕೆ, 12 ಪಾಯಿಂಟ್ಗಳನ್ನ ಮುಗಿಸಿತ್ತು. ಆರಂಭದಿಂದಲೇ GPR ಎಕ್ಸ್ಪರ್ಟ್ಗಳನ್ನ ಹುಡುಕಾಡುವಂತ ಕೆಲಸವನ್ನ ಮಾಡಬಹುದಿತ್ತು. ಆದ್ರೆ ಕೊನೆಗಳಿಗೆಯಲ್ಲಿ ಬಂದು ನಾವೀಗ GPR ಎಕ್ಸ್ಪರ್ಟ್ಗಳು ಸಿಗ್ತಾ ಇಲ್ಲ, ಹಾಗಾಗಿ ತಡ ಆಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ಇದನ್ನ ಗೃಹ ಇಲಾಖೆ ಜೊತೆಗೆ DGP ಅವರು ಇದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು. SIT ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಗೃಹ ಇಲಾಖೆ ಕಲೆಕ್ಟ್ ಮಾಡಬೇಕಾಗುತ್ತೆ. ಈ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮೊದಲ ಸುದ್ದಿ ನೋಡೋಣ ನಾವು. ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ನಿನ್ನೆ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಿದ್ದು ಯಾಕೆ? ಏಕಾಏಕಿ ಶೋಧ ಕಾರ್ಯ ಸ್ಥಗಿತಗೊಳಿಸಿದ್ದು ಯಾಕೆ? SIT ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಯಾಕೆ ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಮಾಡಲಿಲ್ಲ? ಏನಾಗಿತ್ತು? ಆ ವ್ಯಕ್ತಿ ನಿನ್ನೆ ಆತನೇ ಹೇಳಿದಂಥ ಜಾಗಕ್ಕೆ ಯಾಕೆ ಬರಲಿಲ್ಲ? ಇದೆಲ್ಲವೂ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ನಿನ್ನೆ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು ಯಾಕೆ? ಏಕಾಏಕಿ ಶೋಧ ಕಾರ್ಯ ನಿಲ್ಲಿಸಿದ್ಯಾಕೆ? ಸುಮಾರು 9 ದಿನದಿಂದ, ನಿನ್ನೆವರೆಗೆ 9 ದಿನದಿಂದಲೂ ಕೂಡ ಬೆಳಿಗ್ಗೆ 10 ಗಂಟೆಯಿಂದ ಆರಂಭ ಆದರೆ ಸಂಜೆ 6 ಗಂಟೆವರೆಗೂ ಕೂಡ ಆತ ಹೇಳಿದಂಥ ಜಾಗದಲ್ಲಿ, ಆತನ ಸಮ್ಮುಖದಲ್ಲಿ, ನಿಗೂಢ ವ್ಯಕ್ತಿ, ಆತ ಅಂತ ಹೇಳಿದ್ರೆ ನಿಗೂಢ ವ್ಯಕ್ತಿ, ಆತನ ಸಮ್ಮುಖದಲ್ಲಿ SIT ಅಧಿಕಾರಿಗಳು ಮತ್ತೆ ಅಲ್ಲಿದ್ದಂಥ ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಆದರೆ ಬಹುತೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ. ಆದರೆ ನಿನ್ನೆ ದುತ್ತಂತೇಳಿ ಶೋಧ ಕಾರ್ಯವನ್ನು ಮಾಡಲೇ ಇಲ್ಲ. ಹಾಗಂತೇಳಿ ಆತ ಗುರುತಿಸಿದ ಎಲ್ಲ ಜಾಗಗಳನ್ನು ಶೋಧಿಸಿ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಇರಲಿಲ್ಲ. ಹೀಗೆಲ್ಲ ಇರುವಾಗ ನಿನ್ನೆಯ ಆ ನಡೆ ಭಾರಿ ಕುತೂಹಲಕ್ಕೆ ಮತ್ತೆ ಅನುಮಾನಕ್ಕೂ ಕಾರಣವಾಗಿದೆ. ಏನಾದರೂ ತನಿಖೆಯ ಆಯಾಮವನ್ನ ಪೊಲೀಸರು ಬದಲಿಸಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ನಿನ್ನೆ ಇಡೀ ದಿನ ನಿಗೂಢ ವ್ಯಕ್ತಿಗೆ SIT ಅಧಿಕಾರಿಗಳು ವಿಚಾರಣೆ ಮಾಡಿದ್ರು, ಗ್ರಿಲ್ ಮಾಡಿದ್ರು. ಮುಸುಕುದಾರಿ ಹೇಳಿಕೆಗೆ ಮತ್ತೋರ್ವ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಮುಸುಕುದಾರಿ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾನೆ ಅನಾಮಿಕ ವ್ಯಕ್ತಿ. ಹೊಸ ಸಾಕ್ಷಿಯ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ SIT ಅಧಿಕಾರಿಗಳು. ಆತನ ಹೇಳಿಕೆಯನ್ನ ದಾಖಲಿಸಿ ಇವತ್ತು ಶೋಧ ಕಾರ್ಯವನ್ನ ಮುಂದುವರಿಸ್ತಾರೆ. ನೋಡಿ, ಆತನಿಗೆ ಮತ್ತೊಬ್ಬ ಈಗ ಆತ ಹೇಳಿರೋದಕ್ಕೆ ಹೌದು, ಆತ ಹೇಳಿರೋದು ಸತ್ಯ ಅಂತೇಳಿ ಸಾಕ್ಷಿಯನ್ನ ನುಡಿದಿದ್ದಾನೆ. ನಿನ್ನೆ ಇಡೀ ದಿನ SIT ಅಧಿಕಾರಿಗಳು ಮುಸುಕುದಾರಿಯನ್ನ, ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ಮಾಡಿದ್ರು. ಮುಸುಕುದಾರಿ ಹೇಳಿಕೆ ಏನಿತ್ತಲ್ಲ, ಇದನ್ನ ಮತ್ತೋರ್ವ ಅನಾಮಿಕ ವ್ಯಕ್ತಿ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಹೊಸ ಸಾಕ್ಷಿಯ ಹೇಳಿಕೆಯನ್ನ ಪಡೆದುಕೊಂಡಿದ್ದ SIT ಅಧಿಕಾರಿಗಳು. ಇದರ ಅನ್ವಯ ಈಗ ತನಿಖೆಯೂ ಕೂಡ ನಡೆಯುತ್ತೆ. ಆತನ ಹೇಳಿಕೆಯನ್ನು ದಾಖಲಿಸಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಇಡೀ ದಿನ ನಿಗೂಢ ವ್ಯಕ್ತಿಯನ್ನ ತನಿಖೆ ಮಾಡಿದಂಥ SIT ಅಧಿಕಾರಿಗಳು ಇವತ್ತೂ ಕೂಡ
ಆತ ಗುರುತಿಸಿದ 13ನೇ ಜಾಗದಲ್ಲಿ ಶೋಧ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆ ಇನ್ನೊಬ್ಬ ವ್ಯಕ್ತಿ ನಿನ್ನೆ ಈ ಮುಸುಕುದಾರಿ ಹೇಳಿದಂತಹ ವಿಚಾರಗಳು ಸತ್ಯ, ಹೌದು ಹಂಗಾಗಿದೆ ಅನ್ನೋದ್ರ ಬಗ್ಗೆ ಸಾಕ್ಷಿಯನ್ನು ನುಡಿದಿದ್ದಾನೆ. ಇದೆಲ್ಲವೂ ಇವತ್ತು ತನಿಖೆಯಲ್ಲಿ ಏನೇನು ಸ್ಫೋಟಕ ವಿಚಾರ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಆನ್ ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿಗಳಿಬ್ಬರು ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಗುಡ್ ಮಾರ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ತಮಗೆ. ದಿನೇಶ್, ನಿಮಗೂ ಕೂಡ. ನೋಡಿ ನಾಗೇಂದ್ರ ಬಾಬು, ಇವತ್ತು ತನಿಖೆ ಯಾವ ಆಯಾಮದಲ್ಲಿ ನಡೆಯುತ್ತೆ, ಹಾಗೆ 13ನೇ ಸ್ಥಳದಲ್ಲಿ ನಿನ್ನೆ ಪೆಂಡಿಂಗ್ ಇಟ್ಟಿದ್ರು ಅಲ್ಲಿ ಶೋಧ ಮಾಡೋದನ್ನ, ಇವತ್ತಾದರೂ ಕೂಡ ಅಲ್ಲಿ ಕಾರ್ಯಾಚರಣೆ ಉತ್ಖನನ ನಡೆಯುತ್ತಾ? ಮುಸುಕುದಾರಿ ನಿನ್ನೆ ಏನು ಹೇಳಿದ್ದಾನೆ, ಮತ್ತೋರ್ವ ಈಗ ಆತನ ಪರವಾಗಿ ಸಾಕ್ಷಿ ನುಡಿದಿದ್ದಾನೆ ಅನ್ನೋ ವಿಚಾರ ಏನು ನಡೀತಿದೆ? ಹಾಗಾದ್ರೆ ಹೇಗೆ ನಡೀತಿದೆ ತನಿಖೆ ನಾಗೇಂದ್ರ ಬಾಬು? ರಂಜಿತ್, ಒಂದು ಕಡೆ SIT ತನಿಖೆ ಯಾವ ದಿಕ್ಕುಗಳನ್ನು ಪಡೆದುಕೊಳ್ತಾ ಇದೆ, ಯಾವ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಅನ್ನೋ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ನೋಡಿ, 13ನೇ ಪಾಯಿಂಟ್ನ ವಿಚಾರವಾಗಿ ನಾನು ಮೊದಲಿಗೆ ಮಾತಾಡೋದಾದ್ರೆ, 13ನೇ ಪಾಯಿಂಟ್ನ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಇವತ್ತು 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. GPR ಎಕ್ಸ್ಪರ್ಟ್ಗಳೇನಾದರೂ ಸಿಕ್ಕಿದೆ ಆದರೆ GPR ಅನ್ನು ತಂದು ಅದರ ಮೂಲಕ ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಒಂದು ವೇಳೆ GPR ಸಿಗದೆ ಹೋದರೆ ಏನು ಮಾಡ್ತಾರೆ SIT ತನಿಖಾ ತಂಡ? ಯಾಕೆ ಇದನ್ನು ತಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಪ್ರಮುಖವಾಗಿ ನಿನ್ನೆ ಬಂದು ಇಲ್ಲಿ ಉತ್ಖನನ ಕಾರ್ಯವನ್ನು ಅಥವಾ ಶೋಧ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ರೆ ಬಹುತೇಕ 13 ಪಾಯಿಂಟ್ಗಳು ಕೂಡ ಮುಕ್ತಾಯವಾಗ್ತಾ ಇತ್ತು, ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇತ್ತು. ಕೇವಲ ಈ 13 ಪಾಯಿಂಟ್ನ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಆದರೆ ಇದೆಲ್ಲವನ್ನ ಹೊರತುಪಡಿಸಿ ಈಗ ಮತ್ತೊಬ್ಬ ಸಾಕ್ಷಿ ಬರ್ತಿದ್ದಾನೆ, ಆತನ ಹೇಳಿಕೆಯನ್ನು ಪಡೆಯೋದು. ಆತ ಮುಸುಕುದಾರಿ ವ್ಯಕ್ತಿ ಏನು ಸೂಚನೆ ಕೊಟ್ಟಿದ್ದ, ಒಂದಷ್ಟು ಜನರ ಹೆಸರುಗಳನ್ನು ಹೇಳಿದ್ದ, ಅವರ ವಿಚಾರಣೆ ನಡೆಸೋದು. ಎಲ್ಲೋ ಒಂದು ಕಡೆ ಈ 13 ಪಾಯಿಂಟ್ಗಳನ್ನು ಉತ್ಖನನ ಕಾರ್ಯ ಮುಗಿಸಿ ಆ ಬಳಿಕ ಆ ಒಂದು ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಳ್ಳಬಹುದಿತ್ತು SIT ತನಿಖಾ ತಂಡ ಅನ್ನೋ ಪ್ರಶ್ನೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ SIT ತನಿಖಾ ತಂಡದಲ್ಲಿ ಇವತ್ತು ಅನೇಕ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ನೇತೃತ್ವದಲ್ಲಿ ಒಂದು ವಿಚಾರಣೆಗಳನ್ನು ನಡೆಸೋದಾಗ್ಲಿ ಅಥವಾ ಶೋಧ ಕಾರ್ಯಾಚರಣೆಯನ್ನು ನಡೆಸೋದಾಗ್ಲಿ ಮಾಡ್ಬೋದಿತ್ತು. ಆದರೆ ಎಲ್ಲೋ ಒಂದ್ ಕಡೆ SIT ತನಿಖೆಯ ದಿಕ್ಕೆ ತಪ್ತಾ ಇದೆಯಾ? ಯಾಕೆ ಇನ್ನು 13ನೇ ಪಾಯಿಂಟ್ ಅನ್ನ ಮಾಡ್ತಾ ಇಲ್ಲ? ನೋಡಿ, ಯಾಕೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ರಂಜಿತ್, ಸ್ಥಳೀಯರಲ್ಲಿ ಒಂದು ಆತಂಕ ಇದೆ. ಇಲ್ಲಿ ಪ್ರತಿನಿತ್ಯ ತುಂಬಾ ಜನ ಓಡಾಡ್ತಾ ಇರ್ತಾರೆ, ಈ ಒಂದು ಪಾಯಿಂಟ್ ಅನ್ನ ಮಾಡಿರ್ತಾರೆ, ಪೊಲೀಸ್ ಇರ್ತಾರೆ. ಈಗಷ್ಟೇ ನಾನು ನೋಡಿದೆ, ಒಂದು 5-6 ಶಾಲಾ ಬಸ್ಗಳು ಹೋಗ್ತಾ ಇತ್ತು, ಪುಟ್ಟ ಮಕ್ಕಳಿದ್ರು, ಅವರೆಲ್ಲರೂ ಕೂಡ ಹೋಗ್ತಿರ್ತಾರೆ. ಈ 13ನೇ ಪಾಯಿಂಟ್ ನಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆ ಮಾಡಿ ಮುಗಿಸ್ಬಿಟ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಕಾರ್ಯಾಚರಣೆ ಮುಕ್ತಾಯ ಆಗಿದೆ, ವರದಿ ಬಂದ ಬಳಿಕ ನೋಡ್ಕೋಣ. ಆದ್ರೆ ಕಾರ್ಯಾಚರಣೆ ಮುಕ್ತಾಯ ಆಗಿದೆ ಅನ್ನೋ ನಿಟ್ಟಿಸರಲ್ಲಿ ಇಲ್ಲಿನ ಜನ ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಓಡಾಡ್ತಾರೆ. ನೋಡಿ, ಶಾಲಾ ಮಕ್ಕಳು ಓಡಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ಇದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವರು, ನಾನು ನೋಡಿದೆ, ಈಗ ಕಿಟಕಿಯಿಂದ ನೋಡ್ತಾ ಇದ್ರು ಮಕ್ಕಳು, ಈ ಒಂದು ಪಾಯಿಂಟ್ ಅನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಅವರ ಮನಸ್ಸಲ್ಲಿ ಯಾವ ರೀತಿಯಾದಂತಹ ಒಂದು ಮನಸ್ಥಿತಿ ಉದ್ಭವ ಆಗುತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ SIT ತನಿಖಾ ತಂಡ ಇದನ್ನ ಗಮನದಲ್ಲಿಟ್ಕೊಂಡು ಸ್ಥಳೀಯರ ವಿಚಾರವಾಗಿ, ಸ್ಥಳೀಯರ ಮನಸ್ಸಿನ ವಿಚಾರವನ್ನ ಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಇಲ್ಲಿ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ರೆ ಇಲ್ಲಿ ಆ ನಿರಾತಂಕವಾಗಿ ಸ್ಥಳೀಯರು ಓಡಾಡ್ತಾರೆ, ಶಾಲಾ ಮಕ್ಕಳು ಕೂಡ ಓಡಾಡ್ತಾರೆ, ಪೋಷಕರು ಕೂಡ ಓಡಾಡ್ಬೋದು. ಆದರೆ ಯಾಕೆ ಇದನ್ನ ದಿನೇ ದಿನೇ ಮುಂದಕ್ಕೆ ದೂಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ನೋಡಿ, ಒಂದು ಕಡೆ GPR ಸಿಕ್ಕಿಲ್ಲ ಅಂತಂದ್ರೆ ಇವತ್ತು ಬರೋದೇ ಇಲ್ಲ ಅಂತ ಒಂದು ಚರ್ಚೆಗಳು ನಡೀತಾ ಇದೆ. GPR ಸಿಗೋರ್ಗೂ ಏನ್ ಮಾಡ್ತಾರೆ? ಇದೇ ರೀತಿಯಾಗಿ ಪೊಲೀಸರನ್ನ ಹಾಕಿರ್ತಾರೆ, ಶಸ್ತ್ರ ಸಜ್ಜಿತ. ನೋಡಿ ಇಲ್ಲಿ ಶಸ್ತ್ರಗಳನ್ನ ಇಟ್ಟುಕೊಂಡು ನಿಂತಿರ್ತಾರೆ. ಇದನ್ನ ಮಕ್ಕಳು ಇಲ್ಲಿ ನೋಡಿದಾಗ ಅವ್ರ ಮನಸ್ಸಲ್ಲಿ ಏನಾಗುತ್ತೆ? ನಾವು ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಬೇಗ ಮುಗಿಸಿದ್ರೆ ಅದರ ಬೇರೆ ಬೇರೆ ಆಯಾಮದಲ್ಲಿ SIT ತನಿಖಾ ತಂಡ ಕೂಡ ತನಿಖೆಯನ್ನ ನಡೆಸಬಹುದು ಅನ್ನೋ ವಿಚಾರವನ್ನ ನಾನಿಲ್ಲಿ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇಲ್ಲಿನ ಸ್ಥಳೀಯರ ಪ್ರಶ್ನೆ ಕೂಡ ಅದೇ ಆಗಿದೆ. ನೋಡಿ, ಪ್ರತಿನಿತ್ಯ ಕೂಡ 13ನೇ ಪಾಯಿಂಟ್ಗೆ ಬರ್ತಾರೆ, ಬರಲ್ಲ, ಇದೇ ರೀತಿಯಾದ ಚರ್ಚೆಗಳಾಗ್ತಾ ಇದೆ. ಇಷ್ಟು ದಿನ GPR ಎಕ್ಸ್ಪರ್ಟ್, ನೋಡಿ 13ನೇ ಪಾಯಿಂಟ್ ಅಂತ ಗೊತ್ತಿತ್ತು SIT ತನಿಖಾ ತಂಡಕ್ಕೆ, 12 ಪಾಯಿಂಟ್ಗಳನ್ನ ಮುಗಿಸಿತ್ತು. ಆರಂಭದಿಂದಲೇ GPR ಎಕ್ಸ್ಪರ್ಟ್ಗಳನ್ನ ಹುಡುಕಾಡುವಂತ ಕೆಲಸವನ್ನ ಮಾಡಬಹುದಿತ್ತು. ಆದ್ರೆ ಕೊನೆಗಳಿಗೆಯಲ್ಲಿ ಬಂದು ನಾವೀಗ GPR ಎಕ್ಸ್ಪರ್ಟ್ಗಳು ಸಿಗ್ತಾ ಇಲ್ಲ, ಹಾಗಾಗಿ ತಡ ಆಗ್ತಾ ಇದೆ ಅನ್ನೋದ್ರಲ್ಲಿ
ಇದರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ಇದನ್ನ ಗೃಹ ಇಲಾಖೆ ಜೊತೆಗೆ DGP ಅವರು ಇದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು. SIT ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಗೃಹ ಇಲಾಖೆ ಕಲೆಕ್ಟ್ ಮಾಡಬೇಕಾಗುತ್ತೆ. ಈ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ.